ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಬಂದಾಯಿತು. ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಕಾಳಭೈರನ ಹತ್ರ ಹೋಗೋಕ್ಕೆ ಅವನು ಏನು ಮಾಡಲ್ಲ ಅಂತ ಆಗ್ಬಿಟ್ಟಿದೆ. ಇವಾಗ ಕಾಳಭೈರನದು ಏನು ನಡೆಯಲ್ಲ ಅಂತ ಆಗಿದೆ. ಹಾಗಾಗ್ಬಿಟ್ಟು ಬಾಳು ಮೇಲೆ ಸಿಟ್ಟು ಬಂದಿದೆ ಕಾಳಭೈರಂಗೆ. ನಾನು ಏನೆಲ್ಲ ಮಾಡೋಕ್ಕೆ ಹೋಗ್ತೀನಿ ಅವೆಲ್ಲ ಅಡೆತಡೆ ಆಗ್ತಿದೆ, ಈ ಬಾಳುಯಿಂದನೇ ಇದೆಲ್ಲ ಆಗ್ತಾ ಇರೋದು ಅಂತೇಳಿ. ಅದಕ್ಕೆ ವಿಚಿತ್ರವಾಗಿ ನಗ್ತಾ ಇರ್ತಾರೆ ಇಬ್ಬರೂ. ಏನು ಮಾಡೋಕ್ಕೋದ್ರೂ ಆಗ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಸಂಧ್ಯಾ ಕೇಳಿಸ್ಕೊಂಡು ಹೋಗಿ ಬಾಳುಗೆ ಹೇಳ್ತಾನೆ. ಬಾಳು ಹತ್ರ ಹೋಗ್ತಾನೆ ಸಂಧ್ಯಾ. ಬಾಳು ಎಲ್ಲರ ಹತ್ರ ಮಾತಾಡ್ತಾ ಕೂತಿರ್ತಾನೆ. ಆ ಟೈಮಿಗೆ ಕರೆಕ್ಟಾಗಿ ಸಂಧ್ಯಾ ಅಲ್ಲಿಗೆ ಹೋಗ್ತಾನೆ. ಹಾ ಅಂತ ನಗಾಡ್ಕೊಂಡೇ ಹೋಗ್ತಾನೆ. ಯಾವಾಗಲೂ ಹಿ ಅಂತ ನಗಾಡ್ತಾನೆ ಇರ್ತಾನೆ ಅವನು. ನಗಾಡ್ಕೊಂಡು ಅಲ್ಲಿಗೆ ಹೋಗ್ತಾನೆ. ಆಮೇಲೆ ಏನೋ ಸಂಧ್ಯಾ ಇಲ್ಲಿವರೆಗೆ ಬಂದಿದ್ದು ಅಂತ. ಇನ್ನೆಲ್ಲೋಗ್ಲೂ ಬಾಳು, ನಿನ್ನ ಹತ್ರನೇ ಬರಬೇಕಲ್ಲ ಅಂತ ಅಂತಾನೆ. ಅದಕ್ಕೆ ಆಮೇಲೆ ಏನೋ ವಿಷಯ ಏನು ನಡೀತಾ ಇದೆ ಅಂತ ಹೇಳ್ತಾನೆ. ಬಾಳು ಕೇಳ್ತಾನೆ. ಅದಕ್ಕೆ ಸಂಧ್ಯಾ ಹೇಳ್ತಾನೆ, ಏನಿರುತ್ತೋ ಬಾಳು, ಕಾಳಭೈರ ನೀನು ನಾನು ಅಂದ್ಕೊಂಡಿದ್ದೇನೂ ಆಗಲ್ವಲ್ಲ ಅಂತೇಳಿ ತುಂಬ ಇದು ಮಾಡ್ತಾವನೆ, ಇದಕ್ಕೆಲ್ಲ ಬಾಳುನೇ ಕಾರಣ ಅಂತಿದ್ದಾನೆ ಅಂತೇಳಿ. ನಾನೇನು ಮಾಡಿದ್ನಂತ ಅವನಿಗೆ ಅಂತ ಹೇಳ್ತಾನೆ. ಏನೋ ಗೊತ್ತಿಲ್ಲ ಕಣೋ, ಹಂಗಂತ ಮಾತಾಡ್ತಾರೆ ಅವರೆಲ್ಲ ಅಂತ ಹೇಳ್ತಾನೆ. ಆಮೇಲೆ ಸರಿ, ನೀನು ಅಲ್ಲಿದ್ದಿಲ್ಲಿಗೆ ತಂದು ಹೇಳೋದನ್ನು ಬಿಟ್ಟರೆ ಮಾತ್ರ ನಿನಗೆ ಸರಿಯಾಗೋದು, ಇಲ್ಲಾಂದ್ರೆ ನೀನು ಉದ್ಧಾರ ಆಗಲ್ಲ ಕಣೋ ಅಂತ ಹೇಳ್ತಾನೆ. ನಾನೇನೋ ಹೇಳಿದೆ ಬಾಳು, ಅಲ್ಲಿ ಏನು ಮಾತಾಡಿದ್ರು ಅದನ್ನು ಹೇಳೋದ್ನಪ್ಪ ನಿಂಗೆ ಅಂತ. ಎಲ್ಲರಿಗೂ ಹೇಳೋಕ್ಕೆ ಹೋಗ್ತೀನ, ನಿಂಗೆ ಹೇಳ್ದೆ ಅಷ್ಟೇ ಅಂತ ಹೇಳ್ತಾನೆ. ಈ ಕಡೆ ಊರು ಗೌಡ ಬಂದು ಕಟ್ಟೆ ಮೇಲೆ ಕೂತ್ಕೊಂಡು ಏನೇನೋ ವಿಚಿತ್ರವಾಗಿ ಕೈಯೆಲ್ಲ ಆಡಿಸ್ತಾ ಇರ್ತಾನೆ. ಅವನೇನೋ ನೆನ್ಕೊಂಡು ಮಾತಾಡ್ಕೊಂಡು ಒಬ್ಬನೇ ಏನೋ ಕೂತ್ಕೊಂಡು ಮಾತಾಡ್ತಿರ್ತಾನೆ. ಆ ಇಬ್ಬರು ಆ ಕಡೆ ಒಬ್ರು ಈ ಕಡೆ ಒಬ್ಬರು ಬರ್ತಾರಲ್ಲ, ಅವರು ಯಾಕೆ ಸಾವುಕಾರರು ಗೌಡ್ರು ಹೆಂಗೆಂಗೋ ಆಡ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಆ ಕಡೆ ಒಬ್ಬ ಈ ಕಡೆ ಒಬ್ಬ ಬರ್ತಾನೆ. ಬಂದುಬಿಟ್ಟು, ಗೌಡ್ರೆ ಮಾತಾಡಲ್ಲ, ಗೌಡ್ರೆ ಏನರೋ ಅಂತ. ಅಲ್ಲ, ಏನು ಮಾಡ್ತಾಯಿದ್ದೀರಿ? ಏನು ಹುಚ್ಚ ಅನ್ಕೊಬಿಟ್ಟಿದ್ದೀರ ನನ್ನ? ನಾನೇನು ಮಾಡ್ತಾಯಿದ್ದೀನಿ? ಅಲ್ಲಲ್ಲ, ಸುಮ್ಮನೆ ಕೇಳ್ದು ಏನು ಮಾಡ್ತಾಯಿದ್ರಿ ಅಂತೇಳ್ಬಿಟ್ಟು ಅಂತ. ಆಮೇಲೆ ಅಲ್ಲಿಗೆ ಸಂಧ್ಯಾ ಬರ್ತಾನೆ. ಸಂಧ್ಯಾ ಬಂದ್ಬಿಟ್ಟು, ಗೌಡ್ರೆ ಅಂತ. ಏನೋ ಸಂಧ್ಯಾ, ಏನು ಈಗ ಬಂದಿದ್ದು ಅಂತ. ಏನಿಲ್ಲ ಗೌಡ್ರೆ, ಸುಮ್ಮನೆ ಬಂದೆ ಅಂತ. ಏನೋ ವಿಶೇಷ ಇದೆ, ಬಂದಿರ್ತೀಯ, ಏನು ಸುಮ್ಮನೆ ಬಂದಿರಲ್ಲ ನೀನು, ಹೇಳು ಏನು ವಿಷಯ? ಏನಿಲ್ಲ, ಆ ಕಾಳಭೈರ ಬಾಳುವಿಂದ ನನ್ನ ಏನು ಅಂದ್ಕೊಂಡ್ರು ಅದು ಮಾಡೋಕ್ಕಾಗ್ತಿಲ್ಲ ಅಂಥೇಳಿ ಕಾಳಭೈರ ಹೇಳ್ತಾವನೆ. ಆ ಸಾವುಕಾರರ ಮನೆಯಲ್ಲಿ ಮದುವೆ ಆಗ್ತಿಲ್ವಲ್ಲ ಅಂತ ಅವ್ರು ಚಿಂತೆ ಮಾಡ್ತಾವ್ರೆ. ನನಗೆ ಸದ್ಯ ಆಗುತ್ತೆ ಬಿಡು ಅವ್ರಿಗೆ ಮದುವೆ ಅಂತ ಹಂಗಂದಾಗ ಅವನು ಹೇಳ್ತಾನೆ, ಇಲ್ಲ ಆಗಲ್ಲ, ನನಗೆ ನೋಡಿ ಗೌಡ್ರೆ ಫಸ್ಟು, ಅವನಿಗೆ ಮಾಡೋದಿರಲಿ, ನನಗೆ ನೋಡಿ ಅಂತ ಹೇಳ್ತಾನೆ. ಅದಕ್ಕೆ ನಿನಗೆ ನೋಡೋಣಂತೆ ಬಿಡೋ, ಅದೇನು ದೊಡ್ಡ ವಿಷಯನೇನೋ, ನೋಡೋಣಂತೆ ಬಿಡೋ ಅಂತ ಹೇಳ್ತಾನೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಹಾಗೆ ಅಂದ್ಕೊಂಡು ಇರ್ತಾರೆ. ಆಮೇಲೆ ಇಲ್ಲಿ ಬಾಳು ಅಪ್ಪನ ಮನೆ ಹತ್ರ ಸಂಧ್ಯಾ ಬರ್ತಾನೆ. ಮತ್ತೆ ಓಡೋಡಿ ಅಲ್ಲಿಗೆ ಬರ್ತಾನೆ. ಅಲ್ಲಿಗೆ ಬಂದ್ಬಿಟ್ಟು, ಬಾಳು ಅಮ್ಮ, ಬಾಳುವ್ವ ಅಂತ. ಏನೋ ಸಂಧ್ಯಾ ಏನಕ್ಕ ಅಂತೇಳಿ ಆ ಗಂಡ ಹೆಂಡ್ತಿ ಇಬ್ಬರು ಆಚೆ ಬರ್ತಾರೆ. ಆಚೆ ಬಂದಾಗ ಮತ್ತು ಬಾಳು ಸೌದತ್ತಿಗೆ ಹೋಗೋಕ್ಕೆ ಹೊರಡ್ತಾ ಇದ್ದಾನೆ ಅಂತ. ಸೌದತ್ತಿಗೆ ಎಂತಕ್ಕೆ ಹೋಯ್ತಾನೋ, ಅಲ್ಲೇನೋ ಕೆಲಸವಂತೋ ಅಂತ. ಏನೋ ಗೊತ್ತಿಲ್ಲ, ಸೌದತ್ತಿಗೆ ಹೋಗ್ತೀನಿ ಅಂತಾನೆ. ನಾನು ಅವನ ಜೊತೆ ಹೋಗ್ಬಿಡ್ತೀನಿ, ನಾನು ಇಲ್ಲಿರಲ್ಲ, ನಾನು ಅವನ ಜೊತೆನೇ ಹೋಗ್ತೀನಿ ಅಂತಾನೆ. ಸರಿ, ಏನು ಕೆಲಸವಂತ ಅಲ್ಲಿ ಅಂತಾನೆ. ಏನೋ ಕುರಿಗಳು ಮೇಯ್ಸೋಕ್ಕೆ ಹೋಗ್ಬೇಕಂತೆ, ಅಷ್ಟು ದೂರ ಹೋಗ್ಬೇಕಂತ. ಹೌದು, ದೂರ ಹೋಗ್ಬೇಕಂತೆ ಅಂತ. ಆಮೇಲೆ ಒಳಗಡೆ ಬರ್ತಾರೆ. ಅಪ್ಪ ಮಗ ಬಲರಾಮ ಮತ್ತು ಅಪ್ಪ ಅಮ್ಮ 3 ಜನ ಮಾತಾಡ್ತಾರೆ. ಅಷ್ಟು ದೂರ ಏನಕ್ಕೆ ಹೋಗ್ತಾವನೆ ಬಾಳು? ಸತ್ಯವನ್ನು ಕರ್ಕೊಂಡು ಹೋಗ್ತಾವನ ಹೇಗೆ ಅಂತ. ಸತ್ಯವನ್ನು ಕರ್ಕೊಂಡು ಹೋಗ್ತಾವನೆ ಅಂತೇಳಿ ಬಲರಾಮ ಹೇಳ್ತಾನೆ. ಹಾಗಾಗಿ ವಿಷಯ ಅಲ್ಲಿ ಗೊತ್ತಾಗುತ್ತೆ. ಆಮೇಲೆ ಈ ಕಡೆ ಬಂದು ಮನೆಯಲ್ಲಿ ಕೂತ್ಕೊಂಡು ಹೇಳ್ತಾ ಇರ್ತಾನೆ, ಗಂಗಕ್ಕ, ಸತ್ಯವಂಗೆ ಬಟ್ಟೆ ಎಲ್ಲ ಗಂಟು ಕಟ್ಟಕ್ಕೆ ಹೇಳು ಅಂತ. ಆಮೇಲೆ ಅಲ್ಲ ಕಣೋ ಬಾಳು, ನೀನು ಇದ್ದಕ್ಕಿದ್ದಂಗೆ ಬಿಟ್ಟು ಹೋಗ್ಬಿಡ್ತೀಯ, ಆಮೇಲೆ ಅವಳು ಪಾಡೇನೋ, ನಿನ್ನ ನಂಬಿ ಕಳಿಸ್ತಾ ಇದ್ದೀನಿ ನಾನು, ನೀನು ಕೈ ಬಿಡಬಾರ್ದು, ಮಾತ್ರ ಚೆನ್ನಾಗಿ ನೋಡ್ಕೋಬೇಕು ಸತ್ಯವನ್ನ ಅಂತ ಹೇಳ್ತಾಳೆ ಗಂಗವ್ವ. ಅದಕ್ಕೆ ಬಾಳು ಹೇಳ್ತಾನೆ, ಅದನ್ನು ಅವಳಿಗೂ ಹೇಳು, ನನ್ನೊಬ್ಬನಿಗೆ ಹೇಳ್ಬೇಡ, ಅವಳಿಗೂ ಹೇಳು,
ಸತ್ಯವಂಗೂ ಇದನ್ನು ಹೇಳಿ ಕಳಿಸು ಅಂತ ಹೇಳ್ತಾನೆ. ನನಗೇನು ಹೇಳಬೇಕು, ನಾನೇನು ನಿಮ್ಮನ್ನು ಬಿಟ್ಟು ಹೋಗ್ತೀನಾ, ನನಗೇನು ಹೇಳಬೇಕು ಅಂತ ಹೇಳ್ತಾಳೆ. ಸುಮ್ಮನೆ ರೀ ಜಗಳಾಡಬೇಡಿ ಅಂತೇಳಿ ಗಂಗವ್ವ ಹೇಳ್ತಾಳೆ. ಆಮೇಲೆ ಗಂಟೆಲ್ಲ ಕಟ್ಟಿದ್ದಾಯಿತು, ಎಲ್ಲ ಬಟ್ಟೆನೂ ಜೋಡಿಸಿ ಗಂಟು ಕಟ್ಟಿ ಸರಿ ಆಯಿತು, ಚೆನ್ನಾಗಿ ನೋಡ್ಕೋಬೇಕು ಸತ್ಯವನ್ನ, ಎಲ್ಲರ ಮಧ್ಯದಲ್ಲಿ ಕೈ ಬಿಟ್ಬಿಟ್ಟಿಯಾ ಹುಷಾರು ಅಂತ ಹೇಳಿ ಕಳಿಸ್ತಾಳೆ ಗಂಗವ್ವ ಹೇಳ್ತಾಳೆ. ಆಮೇಲೆ ಸರಿ ಆಯಿತು ಬಿಡು ಅಂತೇಳಿ ಅಲ್ಲಿ ಎಲ್ಲ ಕೆಲಸನೂ ಮಾಡಬೇಕು, ಜನ ತುಂಬ ಇರ್ತಾರೆ, ಹೋಗೋರು ಬರೋರು ಇರ್ತಾರೆ, ಅಡುಗೆ ಮಾಡಬೇಕು, ಅದೆಲ್ಲ ಹೇಳಿ ಕಳಿಸು ಗಂಗವ್ವ ಸತ್ಯವಂಗೆ ಅಂತ ಹೇಳ್ತಾನೆ. ಸರಿ ಬಿಡು ಅದೆಲ್ಲ ಮಾಡ್ತಾಳೆ, ಮಾಡಲ್ಲ ಅಂತ ಹೇಳಲ್ವಲ್ಲ, ಅದೆಲ್ಲ ಮಾಡ್ತಾಳೆ, ನೀನೇನು ತಲೆ ಕೆಡ್ಸ್ಕೊಬಿಡ ಸುಮ್ಮನಿರೋ ಅಂತ. ಇಲ್ಲ ಅಲ್ಲಿ ಮಾಡಲ್ಲ ಅಂದ್ಬಿಟ್ರೆ ಏನು ಮಾಡೋದು ಅವಾಗ, ಇಲ್ಲ ಮಾಡ್ತಾಳೆ, ಹಂಗೆಲ್ಲ ಏನು ಮಾಡಲ್ಲ, ಸತ್ಯವ ಎಲ್ಲ ಬರುತ್ತೆ ಅವಳಿಗೆಲ್ಲ ಮಾಡ್ತಾಳೆ ಅಂತ. ಸತ್ಯವ ಅವನ ಮುಖನೇ ನೋಡ್ತಾ ಇರ್ತಾಳೆ. ಆಮೇಲೆ ನನ್ನ ಒಬ್ಳಿಗೆ ಹೇಳ್ತೀಯಲ್ಲವ, ಅವರಿಗೂ ಹೇಳವ, ಏನೋ ನನ್ನನ್ನು ಸರಿಯಾಗಿ ನೋಡ್ಕೊಳ್ಬೇಕು ಅಂತ ಹೇಳವ ಅಂತ ಹೇಳ್ತಾಳೆ. ಆಯಿತು ಹೇಳ್ತೀನಿ ಬಿಡು, ಏನು ಭಾಳ ಗೊತ್ತಾಗಲ್ವ, ಅದೆಲ್ಲವ ಗೊತ್ತಾಗುತ್ತೆ, ಅವನೇನು ಸಣ್ಣ ಮಗು ಅಲ್ಲ, ಅವನಿಗೆಲ್ಲ ಗೊತ್ತಾಗುತ್ತೆ, ನೋಡ್ಕೋತಾನೆ, ಸುಮ್ಮನೆ ಇರು ಅಂತ. ಸರಿ ಅಂತ ಹೇಳ್ಬಿಟ್ಟು ಎಷ್ಟು ದಿವ್ಸಕ್ಕೆ ಬರ್ತೀರಾ ಮತ್ತೆ ಅಂತ ಅದು ಹೇಳೋಕ್ಕಾಗಲ್ಲ, ಎಷ್ಟು ದಿವ್ಸಕ್ಕೆ ಬರ್ತೀವೋ ಏನೋ, ಹೋಗ್ತಾನೆ ಇರ್ತೀವಿ ಹಂಗೆ, ಎಷ್ಟು ದಿನಕ್ಕೆ ಬರ್ತೀವೋ ಏನೋ ಅದನ್ನ ಹೇಳೋದು ಹೆಂಗೆ ಅಂತಾನೆ. ಮತ್ತು ಇಷ್ಟು ದಿನಕ್ಕೆ ಬರ್ತೀವಿ ಅಂತಲೂ ಹೇಳಲ್ವಲ್ಲ ಬಾಳು, ಮತ್ತು ಹೆಂಗೋ ತಿಳ್ಕೊಳ್ಳೋದು ನಾವು ಅಂತ, ನೀವು ಹೆಂಗಿದ್ದೀರಾ ಏನು ಅಂತ ತಿಳ್ಕೊಳ್ಳೋದು ಹೆಂಗೋ ಅಂತ. ತಿಳ್ಕೊಳ್ಳೋಕೆ ಹೆಂಗಾಗುತ್ತೆ ಗಂಗಕ್ಕ, ನಾವು ಹೋಗ್ತಾ ಇರೋದು ಊರೂರ ಮೇಲೆ, ಅದು ಸೌದತ್ತಿ ಇಲ್ಲಿದೆಯಾ, ಮಹಾರಾಷ್ಟ್ರ ಹೋಗಬೇಕು, ಅಲ್ಲಿಗೆ ಹೋದರೆ ಅಲ್ಲಿ ಹೋಗೋದು ನಾವು, ಮತ್ತು ಹೆಂಗೆ ತಿಳ್ಕೊಳ್ಳೋಕೆ ಬರುತ್ತೆ, ಯಾರು ಹೇಳ್ತಾರೆ ನಿನಗೆ ವಿಷಯ ತಂದು, ನಾವು ಬಂದಾಗಲೇ ಬಂದು ಅಂತ ಅಂದ್ಕೋಬೇಕು. ಸರಿ ಆರಾಮಾಗಿ ಹೋಗಿ ಬನ್ನಿ ಗಂಡ ಹೆಂಡ್ತಿ ಎಲ್ಲರೂ ಅಂತ. ಎಷ್ಟು ಜನ ಹೋಗ್ತೀರೋ ಅಂತ, ನಾವು ತುಂಬ ಜನ ಇದ್ದೀವಿ ಅಂತ. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಆಯಿತು. ಇನ್ನು ರೊಟ್ಟಿ ಬುತ್ತಿ ಕಟ್ಟಬೇಕು, ಬಟ್ಟೆ ಗಂಟು ಎಲ್ಲ ಆಗೋಯ್ತು ಕಟ್ಟಿದ್ದು. ಸತ್ಯವ ಹೇಳ್ತಾಳೆ, ಇದಾಗಿತ್ತು ಇವತ್ತಿನ ವೀಡಿಯೋ, ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.